ನಮಸ್ತೆ, ನನ್ನ ಹೆಸರು ಗುರು. ವೆಲ್ಕಮ್ ಟು ಮೈ ಚಾನಲ್ G2 LIC ಗುರು ಫಾರ್ ಫೈನಾನ್ಷಿಯಲ್ ಫ್ರೀಡಮ್. ಸ್ನೇಹಿತರೆ, LIC ಏಜೆಂಟ್ಸ್ಗೋಸ್ಕರನೇ ನವ ಆನಂದ ಅಥವಾ ಆನಂದ ಅಪ್ಲಿಕೇಶನ್ ನ ಲಾಂಚ್ ಮಾಡಿರೋದು ನಿಮ್ಗೆಲ್ಲಾನು ಗೊತ್ತಿದೆ, ಆಲ್ರೆಡಿ ಯೂಸ್ ಮಾಡಿರ್ತೀರಾ. ಸೊ ಮೊದಲಿದ್ದಂತ ಆನಂದ ಅಪ್ಲಿಕೇಶನ್ ಅಲ್ಲಿ ಒಂದಷ್ಟು ಡಿಲೇಡ್ ಪ್ರೋಸೆಸ್ ಆಗ್ತಾ ಇತ್ತು ಅಥವಾ ಒಂದಷ್ಟು ಕಾಂಪ್ಲಿಕೇಶನ್ಸ್ ಇತ್ತು. ಅದನ್ನ ಸಿಂಪ್ಲಿಫೈ ಮಾಡ್ಲಿಕ್ಕೋಸ್ಕರ ನವ ಆನಂದ 3.2 ನ ಲಾಂಚ್ ಮಾಡಿದ್ರು. ಅದ ನಂತರ ನವ ಆನಂದ 3 ಅಂತ ಹೇಗಿದೆ. ನವ ಆನಂದ 3 ಯಲ್ಲೂ ಕೂಡ ಒಂದಷ್ಟು ಅಪ್ಡೇಟ್ಸ್ ಇದೆ. ಆ ಅಪ್ಡೇಟ್ಸ್ ಏನು ಅನ್ನೋದನ್ನ ಹೇಳಿಕ್ ಹೋಗ್ತಿದ್ವಿ ಇವತ್ತು. ಸೊ ಮೊದಲಿದ್ದಂತ ಆನಂದದಲ್ಲಿ ಆಧಾರ್ ಕಾಪಿನ ಅಪ್ಲೋಡ್ ಮಾಡಲೇಬೇಕಾಗಿತ್ತು ಕಂಪಲ್ಸರಿ. ಸೊ ಜಿಪ್ ಫೋಲ್ಡರ್ ನ ಅಪ್ಲೋಡ್ ಮಾಡಲೇಬೇಕಾಗಿತ್ತು ವೆರಿಫಿಕೇಶನ್ಗೋಸ್ಕರ. ಆಫ್ಲೈನ್ EKYC ಮಸ್ಟ್ ಅಂಡ್ ಶುಡ್ ಇತ್ತು. ಬಟ್ ಈಗ ಏನ್ ಮಾಡಿದ್ದಾರೆ, ಜಸ್ಟ್ ಒಂದು ಕನ್ಸೆಂಟ್ ಮುಖಾಂತರ, ಆಧಾರ್ ಕನ್ಸೆಂಟ್ ಮುಖಾಂತರ ಆಟೋಮೆಟಿಕ್ ಆಗಿ ಫರ್ದರ್ EKYC ಕಂಪ್ಲೀಟ್ ಆಗಿ ಪಾಲಿಸಿ ಪ್ರೋಸೆಸ್ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದಲ್ಲದೆ ಇನ್ನೊಂದಷ್ಟು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡುವಂತ ವ್ಯವಸ್ಥೆನ ಸ್ಕಿಪ್ ಮಾಡಿ ಇಂಪಾರ್ಟೆನ್ಸ್ ಇರುವಂತದನ್ನ ಮಾತ್ರ ಅಪ್ಡೇಟ್ ಮಾಡ್ಕೊಳ್ತಿದ್ದಾರೆ. ಹಾಗಿದ್ರೆ ಅದು ಏನು ಅಂತ ನೋಡೋಣ ಬನ್ನಿ. ಸೊ ನೀವು ಕೂಡ ಆನಂದನ ಟ್ರೈ ಮಾಡ್ತಿದ್ದೀರಾ ಅಂತಂದ್ರೆ ಬಹಳ ಉತ್ತಮವಾದ ಕೆಲಸ. ಖಂಡಿತವಾಗ್ಲೂ ಆ ಪಾಲಿಸಿನ ಲಾಗಿನ್ ಮಾಡ್ಲಿಕ್ಕೆ ಆನಂದ ಅಪ್ಲಿಕೇಶನ್ ಏನಿದೆ ಅದನ್ನ ಯೂಸ್ ಮಾಡಿ. ಕಸ್ಟಮರ್ಗೂ ಹೆಲ್ಪ್ ಆಗುತ್ತೆ, ಬಹಳಷ್ಟು ಟೈಮ್ ಸೇವ್ ಆಗುತ್ತೆ. ಹಾಗೆ ಈ ಸಣ್ಣ ಪುಟ್ಟ ಪಾಲಿಸೀಸ್ ಇರುವಂತಹ ಡಾಕ್ಯುಮೆಂಟೇಶನ್ ಕಿರಿಕಿರಿ ಏನಿದೆ ಅದು ಖಂಡಿತವಾಗ್ಲೂ ಝೀರೋ ಆಗಿದೆ. ಹಾಗೆ ನೀವು ಕಸ್ಟಮರ್ ಮುಂದೆ ಕೂತ್ಕೊಂಡು ಲಾಗಿನ್ ಮಾಡಿ ಪೇಮೆಂಟ್ ನ ಅಲ್ಲೇ ಕಲೆಕ್ಟ್ ಮಾಡಿ, ಹಾಗೆ ಪಾಲಿಸಿ ಪ್ರೋಸೆಸ್ ಏನಿದೆ ಅದನ್ನ ಕಸ್ಟಮರ್ ಮುಂದೆನೆ ಕಂಪ್ಲೀಟ್ ಮಾಡಿ ಬರ್ಬೋದು. ಕಂಪ್ಲೀಟ್ ಆದಂತ ಕೆಲವೇ ಕ್ಷಣಗಳಲ್ಲಿ ಪಾಲಿಸಿ ನಂಬರ್ ಅಲರ್ಟ್ ಆಗುತ್ತೆ. ಅದಾದ್ಮೇಲೆ ಪಾಲಿಸಿ ಡಾಕ್ಯುಮೆಂಟ್ ವಿತಿನ್ ಎ ಡೇ ಅಂತ ಹೇಳ್ಬೋದು ನಿಮಗೆ ಪಾಲಿಸಿ ಕಾಪಿ ಇಮೇಲ್ ಕೂಡ ಬರುತ್ತೆ. ಇದರಿಂದ ಕಸ್ಟಮರ್ ಫಿಲ್ ಮಾಡ್ತಿದ್ದಂತ ಅಪ್ಲಿಕೇಶನ್ಸ್ ಅಲ್ಲಿ ಆಗ್ತಿದ್ದಂತ ಒಂದಷ್ಟು ಮಿಸ್ಟೇಕ್ಸ್ ಏನಿತ್ತು ಆ ಮಿಸ್ಟೇಕ್ಸ್ ನ ಅವಾಯ್ಡ್ ಮಾಡ್ಲಿಕ್ಕೆ ಬಹಳಷ್ಟು ಹೆಲ್ಪ್ ಆಗಿದೆ. ಸೊ ಇದನ್ನ ಕಸ್ಟಮರ್ ಜೊತೆ ಕೂತು ಆನಂದ ಅಪ್ಲಿಕೇಶನ್ ನ ಬಳಸೋದ್ರ ಮುಖಾಂತರ ಕಸ್ಟಮರ್ಗೂ ಇನ್ನೂ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಹಾಗೆ ಕರೆಕ್ಟ್ ಆಗಿರುವಂತ ಇನ್ಫಾರ್ಮೇಶನ್ ನ ಫಿಲ್ ಮಾಡ್ತಿದೀವಿ ಅಂತ ಕಸ್ಟಮರ್ಗೂ ಗೊತ್ತಾಗುತ್ತೆ. ಸೊ ಬನ್ನಿ, ಹಾಗಿದ್ರೆ ಏನು ಅಂತ, ಹೇಗೆ ಅಂತ ಲೈವ್ ಅಲ್ಲಿ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಒಂದಷ್ಟು ಇನ್ಫಾರ್ಮೇಶನ್ ನ ಲೈವ್ ಅಲ್ಲಿ ಶೋ ಮಾಡ್ತೀನಿ ನಿಮ್ಗೆ. ನೋಡಿ ನವ ಆನಂದ ಹೇಗಿದೆ ಅಂತ. ಹಾಗೆ ನವ ಆನಂದಗೆ ನೀವು ಸರ್ಚ್ ಮಾಡಬೇಕಾಗಿರುವಂತದ್ದು ಗೂಗಲ್ ಕ್ರೋಮ್ ಅಲ್ಲಿ ವಿಸಿಟ್ ಮಾಡಿ. ಸರ್ಚ್ ಆಪ್ಷನ್ ಅಲ್ಲಿ ಸರ್ಚ್ ಇಂಜಿನ್ ಇದೆ, ಅದರಲ್ಲಿ LIC ನವ ಆನಂದ 3 ಅಂತ ಟೈಪ್ ಮಾಡಿ. ಒಂದು ನೋಡಿ ಇಲ್ಲಿ ಆಪ್ಷನ್ಸ್ ಬರುತ್ತೆ. ನವ ಆನಂದ 3 ಅಂತ ಏನಿದೆ ಲಾಗಿನ್ ಮಾಡ್ಲಿಕ್ಕೆ ಆಪ್ಷನ್ ಬರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಬರುವಂತ ಫಸ್ಟ್ ಸರ್ಚ್ ಇಂಜಿನ್ ಏನಿದೆ ಅದನ್ನ ಕ್ಲಿಕ್ ಮಾಡ್ತೀರಾ. ಅದು LIC ನವ ಆನಂದ LICindia.in ಅಂತ ಬರುತ್ತೆ. ಸೊ ಇದಾದ್ಮೇಲೆ ಈ ಪೇಜ್ ಬರುತ್ತೆ ನಿಮ್ಗೆ. ಈ ಪೇಜ್ ಓಪನ್ ಆದ್ಮೇಲೆ ಇದು LICಯ ಅಫಿಷಿಯಲ್ ಆಗಿರುವಂತ ನವ ಆನಂದ 3ಯ ಪೇಜ್. ಇದರಲ್ಲಿ ನಿಮಗೆ ಇನ್ನೊಂದಷ್ಟು ಇನ್ಫಾರ್ಮೇಶನ್ ಕೂಡ ಸಿಗ್ತಿದೆ. ಲೆಫ್ಟ್ ಸೈಡ್ ಅಲ್ಲಿ ಟೋಟಲ್ ಏಜೆಂಟ್ಸ್ ಎಷ್ಟು ಜನ ಇದನ್ನ ಯೂಸ್ ಮಾಡ್ತಿದ್ದಾರೆ ಅಂತ, ಮತ್ತೆ ಈ ಆಪ್ ನ ಯೂಸ್ ಮಾಡಿ ಎಷ್ಟು ಪಾಲಿಸೀಸ್ ಆಗಿದೆ ಅಂತ ನೋಡಿ. 7,95,985 ಪಾಲಿಸೀಸು ಇಲ್ಲಿ ತನಕ ಆಗಿದೆ ನವಾನಂದನ ಬಳಸಿ. ಆಲ್ಮೋಸ್ಟ್ ಆಲ್ 99% ಆಫ್ ದ ಪಾಲಿಸೀಸ್ ಇವತ್ತು ನವಾನಂದ ಮುಖಾಂತರ ಆಗ್ತಿದೆ ಅಂತಾನೆ ಹೇಳ್ಬೋದು. ಮ್ಯಾಕ್ಸಿಮಮ್ ಎಲ್ಲ ಏಜೆಂಟ್ಸ್ ಕೂಡ ಟ್ರೈ ಮಾಡ್ತಿದ್ದಾರೆ, ಬಳಸ್ಕೊಳ್ತಿದ್ದಾರೆ. ನೀವು ಕೂಡ ಅದರ ಅವಕಾಶ ಬಳಸ್ಕೊಳ್ಳಿ, ನಿಮ್ಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಒಂದ್ಸಲ ನೀವು ಟ್ರೈ ಮಾಡಿ ಪಾಲಿಸಿನ ಕಂಪ್ಲೀಟ್ ಮಾಡಿದ್ರೆ ಅದರ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ಬಳಸ್ತಿರೋ ಅಂತವ್ರು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಹೋಗ್ಬೋದು. ಹಾಗೆ ಅಲ್ಲಲ್ಲಿ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಕನ್ಫ್ಯೂಷನ್ಸ್ ಇದೆ, ಆ ಕನ್ಫ್ಯೂಷನ್ಸ್ ನ ಕ್ಲಿಯರ್ ಮಾಡ್ಲಿಕ್ಕೆ ಅಂತಾನೆ ಇವತ್ತು ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಡನ್, ರೈಟ್. ಸೊ ಮೊದಲನೇದಾಗಿ ನಿಮ್ಮ ಆಪ್ಷನ್ ಏನಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಐ ಎಮ್ ಎ ಸೇಲ್ಸ್ ಚಾಂಪಿಯನ್ ಅನ್ನೋದೇನಿದೆ, ಮಾರ್ಕೆಟಿಂಗ್ ಅಡ್ವೈಸರ್, LIC ಏಜೆಂಟ್ಸು ಅಥವಾ COS ಇದನ್ನ ಸೆಲೆಕ್ಟ್ ಮಾಡ್ಬೇಕಾಗಿ ಬರುತ್ತೆ. ಇದನ್ನ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಆಪ್ಷನ್ ಕೇಳುತ್ತೆ ಏಜೆಂಟ್ ಲಾಗಿನ್ ಅಂತ. ಅದ್ರಲ್ಲಿ ನಿಮ್ಮ ಯೂಸರ್ ID ಕೊಡಬೇಕು. ಯೂಸರ್ ID ಯೂಶುವಲ್ ಆಗಿ ನಿಮ್ಮ ಫುಲ್ ಏಜೆನ್ಸಿ ಕೋಡ್ ಇರುತ್ತೆ. ಸೊ ಆ ಏಜೆನ್ಸಿ ಕೋಡ್ ನ ಕೊಟ್ಟಿದಾದ್ಮೇಲೆ ನೆಕ್ಸ್ಟ್ 3 ಆಪ್ಷನ್ಸ್ ಇದೆ. ಒಂದು ಡಿವೈಸ್ ಲಾಗಿನ್, ಮತ್ತೆ OTP, ಮತ್ತೆ ಅಥೆಂಟಿಕೇಟ್ ಅಂತ. ಸೊ ಈ ಡಿವೈಸ್ ಲಾಗಿನ್ ಏನಿದೆ ಇದು ಕಂಪಲ್ಸರಿ ಇದ್ದೇ ಇರುತ್ತೆ. ಪಾಸ್ವರ್ಡ್ ನ ಸೆಟ್ ಮಾಡ್ಬೇಕಾಗಿ ಬರುತ್ತೆ. ಪಾಸ್ವರ್ಡ್ ಸೆಟ್ ಮಾಡಿದಾದ್ಮೇಲೆ ಪ್ರತಿ ಸಲ ಪಾಸ್ವರ್ಡ್ ಕೊಡ್ಬೇಕು ನೀವು. ಪಾಸ್ವರ್ಡ್ ಕೊಟ್ಟರು ಕೂಡ ನೆಕ್ಸ್ಟ್ OTP ತಗೊಳುತ್ತೆ. OTP ನ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಏನಿದೆ, ರಿಜಿಸ್ಟರ್ಡ್ ಇಮೇಲ್ ID ಏನಿದೆ ಏಜೆನ್ಸಿಗೆ, ಅದಕ್ಕೆ ಫಾರ್ವರ್ಡ್ ಮಾಡ್ತಾರೆ. ಸೇಫ್ಟಿ ಪ್ರಿಕಾಷನರಿ ಮೆಜರ್ ಆಗಿ ಮ್ಯಾಕ್ಸಿಮಮ್ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ಎವ್ರಿ ಟೈಮ್ ಲಾಗಿನ್ ಮಾಡಿದಾಗ ಕೂಡ ಕೇಳುತ್ತೆ.
ಅಥವಾ ಅಥೆಂಟಿಕೇಟರ್ ಅಂತ ಒಂದು ಆಪ್ಷನ್ ಇದೆ. ಇನ್ಸ್ಟೆಡ್ ಆಫ್ OTP ಬೇಡ, ಅಥೆಂಟಿಕೇಟರ್ ಬೇಕು ನನಗೆ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಅಥೆಂಟಿಕೇಟರ್ ಮುಖಾಂತರ ಇರುವಂತಹ ಒಂದು ಕೋಡ್ ಏನ್ ಬಂದಿರುತ್ತೆ, ಜನರೇಟ್ ಆಗಿರುವಂತಹ ಕೋಡ್ ನ ಪಾಸ್ವರ್ಡ್ ನಂತರ ಹಾಕಿ ನೀವು ಲಾಗಿನ್ ಮಾಡಬಹುದು. ರೈಟ್. ಸೊ ಬನ್ನಿ ಹಾಗಿದ್ರೆ ಲಾಗಿನ್ ಮಾಡಿ ಹೇಗೆ ಹೆಲ್ಪ್ ಆಗುತ್ತೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಏಜೆನ್ಸಿ ಕೋಡ್ ಕೊಡ್ಬೇಕು ಅಂತ ಹೇಳಿದೆ. ಏಜೆನ್ಸಿ ಕೋಡ್ ಕೊಡ್ತೀರಾ. ಏಜೆನ್ಸಿ ಕೋಡ್ ಕೊಟ್ಟು ಲಾಗಿನ್ ಮಾಡ್ಬೇಕಾಗಿ ಬರುತ್ತೆ. ರೈಟ್. ಸೊ ನಂತರ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಕೂಡ ಆಲ್ರೆಡಿ ಸೆಟ್ ಆಗಿದೆ. ಸೊ ಯೂಶುವಲ್ ಆಗಿ 8 ಡಿಜಿಟ್ಸ್ ಮಿನಿಮಮ್ ಇರುತ್ತೆ. ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಕೂಡ ಕೊಡ್ಬೇಕಾಗಿ ಬರುತ್ತೆ, ಕೊಡ್ತೀರಾ. ಅದಾದ್ಮೇಲೆ ಸೆಂಡ್ OTP ಆಪ್ಷನ್ ಬರುತ್ತೆ. ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಏನಿದೆ ಇಮೇಲ್ ಐಡಿಗೆ ಒಂದು OTP ನ ಕಳಿಸ್ತಾರೆ. ದಿಸ್ ಇಸ್ ಫಾರ್ ಕನ್ಫರ್ಮೇಶನ್ ಜೆನ್ಯೂನ್ ಆಗಿ ಏಜೆಂಟ್ ಲಾಗಿನ್ ಮಾಡ್ತಿದ್ದಾರೆ ಅನ್ನೋ ಒಂದು ಕ್ರಾಸ್ ಚೆಕ್ಗೋಸ್ಕರ ಇದು ಬಹಳ ಅಥೆಂಟಿಕೇಶನ್ ಅಂತೂ ಬಹಳ ಇಂಪಾರ್ಟೆಂಟ್ ಇದೆ. ಸೊ ಬಂದಿರೋಂಥ OTP ಏನಿದೆ ಆ OTP ನ ಹಾಕಿದ ಮೇಲೆ ಸೊ ಪೇಜ್ ಏನಿದೆ ಅದು ಓಪನ್ ಆಗುತ್ತೆ. ಪಾಸ್ ಕೀ ಸೆಟ್ ಮಾಡೋದಾದ್ರೆ ಸೆಟ್ ಮಾಡಬಹುದು, ಇಲ್ಲ ಅಂದ್ರೆ ನೀವು ಹಾಗೆ ಪ್ರೊಸೀಡ್ ಮಾಡಬಹುದು. ಸೊ ಇದರ ನಂತರ ಬರುವಂತದ್ದು ಸೊ ವಿ ಆರ್ ಲಾಗ್ಡ್ ಇನ್ ಟು ಅನವಾನಂದ 3. ಸೊ ಲೆಫ್ಟ್ ಸೈಡ್ ಸ್ಲೈಡ್ ಅಲ್ಲಿ ನಿಮ್ಗೆ ಡ್ಯಾಶ್ ಬೋರ್ಡ್ ಅಲ್ಲಿ ಕಾಣಿಸ್ತಾ ಇದೆ. ಡ್ಯಾಶ್ ಬೋರ್ಡ್ಸ್ ಇದೆ, ಲೀಡ್ಸ್ ಇದೆ, ಅನಾಲಿಸಿಸ್ ಇದೆ, FER, ಟೈಮ್ ಲೈನ್ ಟ್ರ್ಯಾಕರ್ ಎಲ್ಲ ಇದೆ. ಟೈಮ್ ಲೈನ್ ಟ್ರ್ಯಾಕರ್ ಬಂದು ನೀವು ಪ್ರೋಸೆಸ್ ಮಾಡಿರುವಂತಹ ಅಪ್ಲಿಕೇಶನ್ ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ಚೆಕ್ ಮಾಡ್ಕೊಳ್ಳಿಕ್ಕೆ ಸಪೋರ್ಟ್ ಮಾಡುತ್ತೆ. MHR ಡೀಟೇಲ್ಸ್ ಅಂದ್ರೆ ನಿಮ್ಮ MHR ನ ಅವಶ್ಯಕತೆ ಇದ್ದಾಗ ನೀವು CLA ಆದ್ರೆ ನಿಮ್ಮ ಸೂಪರ್ವೈಸರ್ ಏಜೆಂಟ್ಸ್ಗೆ MHR ನ ಕೊಡ್ಬೇಕಾಗಿ ಬರುತ್ತೆ. ಸೊ ಡೆವಲಪ್ಮೆಂಟ್ ಆಫೀಸರ್ ಆಗಿದ್ರೆ ನೀವು ನಿಮ್ಮ ಅಡ್ವೈಸರ್ಸ್ ಅಥವಾ ಏಜೆಂಟ್ಸ್ಗೆ ಈ MHR ಆಪ್ಷನ್ ನ ಯೂಸ್ ಮಾಡ್ಬೇಕಾಗಿ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಯಾವ ಎಷ್ಟು ಪಾಲಿಸೀಸ್ಗೆ MHR ಪೆಂಡಿಂಗ್ ಇದೆ ಏನಿದೆ ಅಂತ ನೋಡಿ ಆಕ್ಸೆಸ್ ಮಾಡಬಹುದು. ಸೊ ಲೀಡ್ಸ್ ಅಂತ ಬಂದಾಗ ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ಏನಿದೆ ಅದ್ರಲ್ಲಿ ನಿಮಗೆ ವ್ಯೂ ಕಾಣಿಸುತ್ತೆ, ಎಷ್ಟು ಪ್ರಪೋಸಲ್ ಕಂಪ್ಲೀಟ್ ಆಗಿದೆ ಎಟ್ಸೆಟ್ರಾ ಏನು ಅಂತ. ನೆಕ್ಸ್ಟ್ ಲೀಡ್ಸ್ಗೆ ಅಂತ ಹೋದಾಗ ಕಸ್ಟಮರ್ಗೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ನ ಇಲ್ಲಿ ಕ್ಲೀನ್ ಮಾಡ್ಲಿಕ್ಕೆ ಹೋಗ್ತೀರಾ. ಸೊ ಇಲ್ಲಿ ಫಸ್ಟ್ ನೀವು ಲೀಡ್ ಜನರೇಟ್ ಮಾಡ್ಬೇಕಾಗಿ ಬರುತ್ತೆ. ಆಡ್ ಲೀಡ್ ಏನಿದೆ ಅದನ್ನ ಕ್ಲಿಕ್ ಮಾಡಿದ್ರೆ ಕಸ್ಟಮರ್ಗೆ ಸಂಬಂಧಪಟ್ಟಂತ ಅಥವಾ ನೀವು ಯಾರಿಗೆ ಪಾಲಿಸಿ ಕೊಡಬೇಕು ಅಂತ ಹೋಗ್ತಿದ್ರಾ, ಯಾರ ಹೆಸರು ಪಾಲಿಸಿ ಮಾಡಬೇಕು ಅಂತ ಹೋಗ್ತಿದ್ರಾ ಅವರ ಡೀಟೇಲ್ಸ್ ನ ಇಲ್ಲಿ ಫಿಲ್ ಮಾಡ್ಬೇಕಾಗಿ ಬರುತ್ತೆ. ಸೊ ಆಸ್ ಪರ್ ಆಧಾರ್ ಏನಿದೆ ಆ ನೇಮ್ ಕೊಡ್ತೀರಾ, ಜೆಂಡರ್ ಸೆಲೆಕ್ಟ್ ಮಾಡುತ್ತೆ, ಡೇಟ್ ಆಫ್ ಬರ್ತ್ ತಗೊಳುತ್ತೆ. ನೆಕ್ಸ್ಟ್ ಆಧಾರ್ ಮೊಬೈಲ್ ನಂಬರ್ ಏನಿದೆ ಅದು ತಗೊಳುತ್ತೆ, ವಾಟ್ಸ್ಆಪ್ ನಂಬರ್ ಕೊಡ್ತೀರಾ, ಅವ್ರ ಇಮೇಲ್ ಐಡಿ ಕೊಡ್ತೀರಾ. ಇಷ್ಟು ಕಂಪಲ್ಸರಿ ನೀವು ಈ ಡೇಟಾನ ಜೊತೆಲಿ ಇಟ್ಕೊಂಡಿರಿ. ಸೊ ಇನ್ನೂ ಬೇಕಾಗಿರುವಂತ ಇನ್ಫಾರ್ಮೇಶನ್ಸ್ ಏನಪ್ಪಾ ಅಂತಂದ್ರೆ ನಾಮಿನಿಗೆ ಸಂಬಂಧಪಟ್ಟಂತ ಡೀಟೇಲ್ಸ್ ಇರಬೇಕು. ಅವ್ರ ಫುಲ್ ಹೆಸರು, ಅವರ ಡೇಟ್ ಆಫ್ ಬರ್ತ್, ಮತ್ತೆ ಅವರ ಅಕೌಂಟ್ ಡೀಟೇಲ್ಸು, ಅವರ ಇಮೇಲ್ ಐಡಿ ಮತ್ತೆ ಮೊಬೈಲ್ ನಂಬರ್, ಪ್ಲಸ್ ಅವರ ಪಾಲಿಸಿ ಹೋಲ್ಡರ್ಗೆ ಸಂಬಂಧಪಟ್ಟಂತ ಫ್ಯಾಮಿಲಿ ಹಿಸ್ಟ್ರಿ ಬೇಕಾಗತ್ತೆ. ಆ ಫ್ಯಾಮಿಲಿ ಹಿಸ್ಟ್ರಿಲಿ ತಂದೆ ತಾಯಿಯ ಏಜು, ಸರ್ವೈವಲ್ ಬದುಕಿದಾರ ಅಥವಾ ಇಲ್ವಾ, ಅಕಸ್ಮಾತ್ ಡೆತ್ ಏನಾದ್ರು ಆಗಿದ್ರೆ ಡೆತ್ ಆದಾಗ ಅವ್ರ ಏಜ್ ಏನಿತ್ತು ಆ ಏಜ್ ನ ಮೆನ್ಷನ್ ಮಾಡ್ಬೇಕಾಗಿ ಬರುತ್ತೆ. ಹಾಗೆ ಅವರ ಸಿಬ್ಲಿಂಗ್ಸ್, ಅವ್ರ ಜೊತೆ ಇರುವಂತಹ ಅಣ್ಣ ತಮ್ಮಂದಿರು, ಅಕ್ಕ ತಂಗಿದ್ರು, ಅವ್ರ ಏಜ್ ಎಷ್ಟು ಅಂತ ಮೆನ್ಷನ್ ಮಾಡ್ಬೇಕಾಗಿ ಬರುತ್ತೆ. ನಂತರ ಅವ್ರ ಫ್ಯಾಮಿಲಿದು ವೈಫು, ಮಕ್ಕಳು, ಎಷ್ಟು ಜನ ಮಕ್ಳಿದ್ದಾರೆ, ಅದರಲ್ಲಿ ಹೆಣ್ಮಕ್ಳು ಎಷ್ಟು, ಗಂಡ್ ಮಕ್ಳು ಎಷ್ಟು, ಅವ್ರ ಏಜ್ ಏನು ಅದನ್ನ ಮೆನ್ಷನ್ ಮಾಡ್ಬೇಕಾಗಿ ಬರುತ್ತೆ. ಅದಾದ್ಮೇಲೆ ನಾಮಿನಿ ಡೀಟೇಲ್ಸ್ ನ ಕೀನ್ ಮಾಡ್ತೀರಾ. ಸೊ ಇಲ್ಲಿ ಪಾಲಿಸಿ ಹೋಲ್ಡರ್ ಯಾರಿದ್ದಾರೆ ಅವರ ಅಕೌಂಟ್ ಡೀಟೇಲ್ಸ್ ಕೂಡ ಕಂಪಲ್ಸರಿ. ಹಾಗೆ ನಾಮಿನಿ ಅಕೌಂಟ್ ಯಾರಿದ್ದಾರೆ ಅವರ ಅಕೌಂಟ್ ಕೂಡ ಕಂಪಲ್ಸರಿ. ಸೊ ಇಲ್ಲಿ ಎರಡನ್ನೂ ಕೂಡ ನೀವು ಸೇವಿಂಗ್ಸ್ ಅಕೌಂಟ್ ನ ಈಗಲೇ ಅಪ್ಡೇಟ್ ಮಾಡಿಕೊಟ್ರೆ LIC ಆಫ್ ಇಂಡಿಯಾಗೆ ಫ್ಯೂಚರ್ ಬಹಳ ಹೆಲ್ಪ್ ಆಗುತ್ತೆ ಸರ್ವಿಸ್ ಕೊಡ್ಲಿಕ್ಕೆ. ಸೊ ಅಕೌಂಟ್ ಡೀಟೇಲ್ಸ್ ಲಿಂಕ್ ಆಗಿತ್ತು ಅನ್ನೋದ್ರಿಂದ
ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೂ ಕೂಡ ಫರ್ದರ್ ಪ್ರೊಸೀಡಿಂಗ್ಸ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ LIC ಆಫ್ ಇಂಡಿಯಾಗೆ ಬಹಳ ಹೆಲ್ಪ್ ಆಗುತ್ತೆ. ಆದಷ್ಟು ಈ ಎರಡು ಇನ್ಫಾರ್ಮೇಶನ್ ನ ಗ್ಯಾದರ್ ಮಾಡಿ ಪ್ರೊಸೀಡ್ ಮಾಡ್ಲಿಕ್ಕೆ ಟ್ರೈ ಮಾಡಿ, ಜೊತೆ ಮ್ಯಾಕ್ಸಿಮಮ್ ಕಂಪ್ಲೀಟ್ ಮಾಡಿ ವಿತ್ ಅಕೌಂಟ್ ಡೀಟೇಲ್ಸ್. ಇದಾದ ನಂತರ ಈ ಪೇಜ್ ನ ಸೆಲೆಕ್ಟ್ ಮಾಡಿದಾದ್ಮೇಲೆ ಫರ್ದರ್ ಡೀಟೇಲ್ಸ್ ಕೇಳುತ್ತೆ. ಇಲ್ಲಿ ನೀವು ಯಾವ ಪ್ಲಾನ್ ಸೆಲೆಕ್ಟ್ ಮಾಡ್ತಿದ್ದೀರಾ ಅಂತ ತಗೊಳುತ್ತೆ. ಸೊ ಆಲ್ರೆಡಿ ಇರುವಂತ ಲೀಡ್ ಏನ್ ಜನರೇಟ್ ಆಗಿದೆ ಆ ಲೀಡ್ ಅಲ್ಲಿ ಒಂದ್ಸಲ ಓಕೆ. ಸೊ ಇದು ಡೀಟೇಲ್ಸ್ ಆದ್ಮೇಲೆ ನಿಮ್ಗೆ ಫರ್ದರ್ ಬರುವಂತದ್ದು ಪ್ಲಾನ್ ಯಾವ್ದು ತಗೊಳ್ತಾ ಇದ್ದೀರಾ, ಆ ಪ್ಲಾನ್ ನ ಸಮ್ ಅಶ್ಯೂರ್ಡ್ ಏನು, ವ್ಯಾಲ್ಯೂ ಏನಿದೆ, ಎಷ್ಟು ಟರ್ಮ್ ತಗೊಳ್ತಾ ಇದ್ದೀರಾ, ಟರ್ಮ್ ರೈಟರ್ ಬೇಕಾ, ಆಕ್ಸಿಡೆಂಟ್ ರೈಟರ್ ಬೇಕಾ, ಇದೆಲ್ಲ ಏನಿದೆ ಆ ಡೀಟೇಲ್ಸ್ ನ ನೀವು ಎಂಟ್ರಿ ಮಾಡ್ಕೊಡ್ತೀರಾ. ಇದು ಎಂಟ್ರಿ ಮಾಡಿದಾದ್ಮೇಲೆ ಆಟೋಮೆಟಿಕ್ ಆಗಿ ಕೇಳುತ್ತೆ ಅದು ಯಾವ ಮೋಡ ಪ್ರೀಮಿಯಂ ಅಂತ. ಸೊ ಮಂತ್ಲಿ ಮೋಡ ಅಥವಾ ಹಾಫ್ ಇಯರ್ಲಿನ, ಕ್ವಾರ್ಟರ್ಲಿನ, ಇಯರ್ಲಿನ ಅಂತ. ನೀವು ಮಂತ್ಲಿ ಮೋಡ್ ಅಂತ ಸೆಲೆಕ್ಟ್ ಮಾಡಿದ್ರೆ ಕಂಪಲ್ಸರಿಯಾಗಿ ನೀವು ನ್ಯಾಚ್ಗೆ ಹೋಗ್ಬೇಕಾಗಿ ಬರುತ್ತೆ. ಸೊ ನ್ಯಾಚ್ ಆಪ್ಷನ್ ನ ಎಸ್ ಅಂತ ಸೆಲೆಕ್ಟ್ ಮಾಡ್ಬೇಕಾಗಿ ಬರುತ್ತೆ. ಸೊ ಆಟೋ ಡೆಬಿಟ್ ಸಿಸ್ಟಮ್ ಇಟ್ಟಿಲ್ಲ ಅಂತಂದ್ರೆ ಆಟೋ ಡೆಬಿಟ್ ಸಿಸ್ಟಮ್ ಇಲ್ಲ ಅಂತಂದ್ರೆ ನ್ಯಾಚ್ ಅವಶ್ಯಕತೆ ಇರೋದಿಲ್ಲ. ಸೊ ಮ್ಯಾನ್ಯುಯಲ್ ಆಗಿ ಕ್ಯಾಶ್ ಪೇ ಮಾಡ್ತೀವಿ ಅನ್ನೋದಾದ್ರೆ ನೀವು ಹಾಫ್ ಇಯರ್ಲಿ, ಕ್ವಾರ್ಟರ್ಲಿ, ಇಯರ್ಲಿ ಮೋಡ್ ಅನ್ನ ಹೋಗ್ಬೋದು. ಅಥವಾ ಅದಕ್ಕೂ ಕೂಡ ಆಟೋ ಡೆಬಿಟ್ ಆಗ್ಲಿ ಅಂತಂದ್ರೆ ನ್ಯಾಚ್ ನ ಸೆಲೆಕ್ಟ್ ಮಾಡಿ ಕೊಡ್ಬೇಕಾಗಿ ಬರುತ್ತೆ. ಆ ಟೈಮಲ್ಲಿ ನಿಮ್ಗೆ ನೆಫ್ಟ್ ಡೀಟೇಲ್ಸ್ ಗೆ ಕೊಟ್ಟಿರುವಂತ ಬ್ಯಾಂಕ್ ಡೀಟೇಲ್ಸ್ ಅಮೌಂಟ್ ಕಟ್ ಆಗುತ್ತೆ ಅಂದ್ರೆ ಸೇಮ್ ಬ್ಯಾಂಕ್ ಡೀಟೇಲ್ಸ್ ನೀವು ಅಪ್ಲೋಡ್ ಮಾಡಬಹುದು, ಎಸ್ ಅಂತ ಕ್ಲಿಕ್ ಮಾಡಬಹುದು. ಇಲ್ಲ ಅಂತಂದ್ರೆ ಸೆಪರೇಟ್ ಅಕೌಂಟ್ ಡೀಟೇಲ್ಸ್ ನ ಕೊಡ್ಬೇಕಾಗಿ ಬರುತ್ತೆ. ಸೊ ನ್ಯಾಚ್ ಡೆಬಿಟ್ ಆಗುವಂತ ಅಕೌಂಟ್ಸ್ ಏನಿದೆ ಅದು ಫ್ಯಾಮಿಲಿ ಮೆಂಬರ್ ಯಾರ್ದಾದ್ರೂ ಆಗಿರ್ಬೋದು, ಎಸ್ಪೆಷಲಿ ಹೆಡ್ ಆಫ್ ದಿ ಫ್ಯಾಮಿಲಿ ಕೊಟ್ರೆ ಬಹಳ ಉತ್ತಮ. ಸೊ ಪಾಲಿಸಿ ಹೋಲ್ಡರ್ ಬಂದು ಹಸ್ಬೆಂಡ್ ಇರ್ತಾರೆ ಅಥವಾ ಯಜಮಾನ ಇರ್ತಾರೆ ಅಂತಂದ್ರೆ ಅವ್ರ ಅಕೌಂಟ್ ಇಂದ ಡೆಬಿಟ್ ಆಗ್ಬೋದು ಅಥವಾ ವೈಫ್ ಅಕೌಂಟ್ ಇಂದ ಬೇಕಾದ್ರೂ ಕಟ್ ಮಾಡ್ಬೋದು. ಅದಕ್ಕೆ ರಿಸ್ಟ್ರಿಕ್ಷನ್ಸ್ ಏನಿಲ್ಲ. ಬಟ್ ಬ್ಯಾಂಕ್ ಗೆ ನೆಫ್ಟ್ ಗೆ ಡೀಟೇಲ್ಸ್ ಕೊಡ್ಬೇಕಾಗಿ ಬಂದಾಗ ಅವರ ಬ್ಯಾಂಕ್ ಡೀಟೇಲ್ಸ್ ನ ನೀವು ಕೊಡ್ಬೇಕಾಗಿ ಬರುತ್ತೆ. ಇದು ಬಹಳ ಕೇರ್ಫುಲ್ ಆಗಿ ಗಮನಿಸ್ಕೋಬೇಕಾಗಿರುವಂತ ಒಂದು ವಿಷಯ. ಸೊ ಇದಲ್ಲದೆ ನೆಕ್ಸ್ಟ್ ಬರುವಂತದ್ದು ಏನಪ್ಪಾ ಆಪ್ಷನ್ ಅಂತಂದ್ರೆ ಪ್ರೀಮಿಯಂ ನ ಸೆಲೆಕ್ಟ್ ಮಾಡಿದಾದ್ಮೇಲೆ ಆ ಪ್ರೀಮಿಯಂ ಕೊಟೇಶನ್ ಸೇವ್ ಆಗುತ್ತೆ. ಅದಾದ್ಮೇಲೆ ಮತ್ತೆ ನಿಮ್ಗೆ ಆಪ್ಷನ್ ಕೇಳುತ್ತೆ ಈಗ ಮಾಡ್ತಿರೋಂತ ಪಾಲಿಸೀಸ್ ಏನಿದೆ ಅದು ಒಂದೇ ಪಾಲಿಸಿನ ಅಥವಾ ಇನ್ನೂ ಪಾಲಿಸೀಸ್ ನ ಆಡ್ ಮಾಡ್ತೀರಾ ಅಂತ. ಸೊ ಆಡ್ ಮಾಡ್ತೀವಿ ಅನ್ನೋದಾದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ನೋ ಅಂತಂದ್ರೆ ನೋ ಕ್ಲಿಕ್ ಮಾಡಿ. ಸೊ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಒಂದು ಪಾಲಿಸಿ ಜೊತೆ, ಉದಾಹರಣೆ ನೀವು ಜೀವನ ಪಾಲಿಸಿನ ಕೊಡ್ತಿದ್ದೀರಾ, ಜೀವನ್ ಲಾಭ್ ಕೂಡ ಅವ್ರು ಪ್ರಪೋಸ್ ಮಾಡಿದಿರಾ, ಎರಡೂ ಪಾಲಿಸಿನ ಒಟ್ಟಿಗೆ ಕೊಡ್ತಿದ್ದೀರಾ ನೀವು ಅಂತಂದ್ರೆ ಎಸ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಪ್ಲಾನ್ ಸೆಲೆಕ್ಷನ್ ಮಾಡ್ಬೇಕಾಗಿರುವಂತದ್ದು ಜೀವನ್ ಲಾಭ್ ಏನಿದೆ, ಎರಡನೇ ಪ್ಲಾನ್ ಏನಿದೆ ಆ ಪ್ಲಾನ್ ನ ಸೆಲೆಕ್ಟ್ ಮಾಡ್ತೀರಾ. ಅಲ್ಲೂ ಕೂಡ ಸಮ್ ಅಶ್ಯೂರ್ಡ್ ಉಳಿದಂತ ಡೀಟೇಲ್ಸ್ ಏನ್ ಬೇಕು ಆ ಡೀಟೇಲ್ಸ್ ನ ಕ್ರಿಯೇಟ್ ಮಾಡಿ ನೀವು ಸಬ್ಮಿಟ್ ಮಾಡಿದ್ರೆ ಅದ್ರ ಪ್ರೀಮಿಯಂ ಕೊಟೇಶನ್ ಕೂಡ ಬರುತ್ತೆ. ಸೊ ಎರಡೂ ಕೊಟೇಶನ್ ಸೇವ್ ಆಗುತ್ತೆ. ಇದಾದ ನಂತರ ನೀವು ಪ್ರೊಸೀಡ್ ಮಾಡಬೇಕಾಗಿರುವಂತದ್ದು ಪರ್ಸನಲ್ ಡೀಟೇಲ್ಸ್ ಏನಿದೆ, ಅಪ್ಲಿಕೆಂಟ್ ಗೆ ಸಂಬಂಧಪಟ್ಟಂತ ಡೀಟೇಲ್ಸ್ ನ ಫಿಲ್ ಮಾಡುವಂತ ಒಂದು ವ್ಯವಸ್ಥೆ. ಈ ವ್ಯವಸ್ಥೆನ ನೀವು ಎರಡೂ ಪಾಲಿಸಿಗೂ ಕೂಡ ಒಂದೇ ಸಲ ಫಿಲ್ ಮಾಡಿ ಲಾಸ್ಟ್ ಅಲ್ಲಿ ಕಸ್ಟಮರ್ ಕಡೆಯಿಂದ ಕನ್ಸೆಂಟ್ ತಗೊಂಡು ವೆರಿಫಿಕೇಶನ್ ಮಾಡಿ ಪೇಮೆಂಟ್ ನ ಮುಗಿಸಿ ಪಾಲಿಸಿ ಕಂಪ್ಲೀಟ್ ಮಾಡ್ಲಿಕ್ಕೆ ಮಲ್ಟಿಪಲ್ ಪ್ರಪೋಸಲ್ಸ್ ಆಪ್ಷನ್ಸ್ ಕೂಡ ಈ ನವಾನಂದ 3 ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದರ ಜೊತೆಗೆ ನಿಮಗೆ ಪ್ಯಾನ್ ವ್ಯಾಲಿಡೇಷನ್ ಅವಶ್ಯಕತೆ ಏನಿತ್ತು, ಮೊದಲು ಎವ್ರಿ ಟೈಮ್ ನೀವು ಪ್ಯಾನ್ ನ ಅಪ್ಲೋಡ್ ಮಾಡಬೇಕಾಗಿತ್ತು. ಬಟ್ ಈಗ ಪ್ಯಾನ್ ನ ಎವ್ರಿ ಟೈಮ್ ಅಪ್ಲೋಡ್ ಮಾಡುವಂತ ಅವಶ್ಯಕತೆ ಏನಿಲ್ಲ. ನೀವು ಪ್ಯಾನ್ ನಂಬರ್ ನ ಕೊಟ್ರೆ ಆಟೋಮೆಟಿಕ್ ಆಗಿ ಇದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಈ ಪ್ಯಾನ್ ನ ವೆರಿಫೈ ಮಾಡ್ಕೊಳ್ಳುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಏನಿದೆ ಆ ಡೀಟೇಲ್ಸ್ ನ ಫೆಚ್ ಮಾಡಿ ಡಿಸ್ಪ್ಲೇ ಆಗುತ್ತೆ. ಅಕಸ್ಮಾತ್ ಎರರ್ ಇತ್ತು ಅಥವಾ ಸರ್ವರ್ ಇಶ್ಯೂಸ್ ಏನಾದ್ರು ಇತ್ತು ಅಂತಂದ್ರೆ ನಿಮ್ಮ ಪ್ಯಾನ್ ನ ವೆರಿಫಿಕೇಶನ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಸೊ ಪ್ಯಾನ್ ನಂಬರ್ ನ ಅಪ್ಡೇಟ್ ಮಾಡಿ ಪ್ಯಾನ್ ಕಾಪಿನ ಅಪ್ಲೋಡ್ ಮಾಡಿ ಅಂತ ಕೇಳುತ್ತೆ. ಸೊ ಮೊದ್ಲೇನ್ ಮಾಡ್ತಿದ್ವಿ, ಪಾಲಿಸಿ ಹೋಲ್ಡರ್ ಪ್ಯಾನ್ ನಂಬರ್ ಹಾಕ್ತಿದ್ವಿ, ನೇಮ್ ಪ್ರಿಂಟೆಡ್ ಆಸ್ ಅಂತ ಪ್ಯಾನ್ ನಂಬರ್ ಅಂತ ಬರೆದು ಪ್ಯಾನ್ ಅಂತ ಬರೆದು ಅವ್ರ ಹೆಸರನ್ನ ಟೈಪ್ ಮಾಡ್ತಿದ್ವಿ. ಈಗ ಅವಶ್ಯಕತೆ ಇಲ್ಲ, ಕೇವಲ ಪ್ಯಾನ್ ನಂಬರ್ ಕೊಟ್ರೆ ಆಟೋಮೆಟಿಕ್ ಆಗಿ ಆ ಪ್ಯಾನ್ ನಂಬರ್ ಗೆ ಸಂಬಂಧಪಟ್ಟಂತ ಡೀಟಾನ ಫೆಚ್ ಮಾಡ್ಕೊಳ್ಳುತ್ತೆ. ಹಾಗೆ ನೀವು ಇನಿಷಿಯಲ್ ಕೊಟ್ಟಿರುವಂತ ನೇಮ್ ಎರಡು ಮ್ಯಾಚ್ ಆಗತ್ತಾ ಅಂತ ಹೇಳಿ ವೆರಿಫೈಡ್ ಅಂತ ಬರುತ್ತೆ, ಇಲ್ಲಾಂದ್ರೆ ಮಿಸ್ ಮ್ಯಾಚ್ ಅಂತ ಹೇಳಿ ಹೊರಗಡೆ ಬರುತ್ತೆ. ಸೊ ಇದೊಂದು ಅಪ್ಡೇಷನ್ ಆದ್ರೆ ನೆಕ್ಸ್ಟ್ ಬರುವಂತದ್ದು ಪಾಲಿಸಿ ಡೀಟೇಲ್ಸ್ ಆಯ್ತು, ನಾಮಿನಿ ಡೀಟೇಲ್ಸ್ ನ ಕೊಡ್ತೀರಾ. ಸೊ ನಂತರ ಹೋಗುವಂತದ್ದು ಪರ್ಸನಲ್ ಡೀಟೇಲ್ಸ್ ತಗೊಳುತ್ತೆ. ಸೊ ಇದರಲ್ಲಿ ಅಗೇನ್ ಕಸ್ಟಮರ್ಗೆ ಸಂಬಂಧಪಟ್ಟಂತ ಆಕ್ಯುಪೇಷನ್ ಏನಿದೆ, ಇನ್ಕಮ್ ಏನಿದೆ ಅದನ್ನ ಸಬ್ಮಿಟ್ ಮಾಡ್ತೀರಾ, ಪರ್ಸನಲ್ ಹಿಸ್ಟ್ರಿ ಸಬ್ಮಿಟ್ ಮಾಡ್ತೀರಾ, ಹೆಲ್ತ್ ಇಶ್ಯೂಸ್ ಏನೇನಿದೆಯೋ ಸಬ್ಮಿಟ್ ಮಾಡ್ತೀರಾ. ಪ್ರತಿಯೊಂದಕ್ಕೂ ಆಪ್ಷನ್ಸ್ ಕ್ವಶನ್ಸ್ ಇದೆ, ಎಸ್ ಆರ್ ನೋ ಅಂತ ಟಿಕ್ ಮಾಡುವಂತ ಆಪ್ಷನ್ಸ್ ಇದೆ. ಮ್ಯಾಕ್ಸಿಮಮ್ ಇರುವಂತದ್ದೆಲ್ಲ ನೋ ಅಂತ ಟಿಕ್ ಆಗುವಂತದ್ದು ಇರುವಂತದ್ದನ್ನ ನೋ ಅಂತ ಟಿಕ್ ಮಾಡಿ, ಎಸ್ ಅಂತ ಅಪ್ಲಿಕೇಬಲ್ ಆಗೋದಿದ್ರೆ ಎಸ್ ಅಂತ ಟಿಕ್ ಮಾಡ್ತೀರಾ. ಇದಾದ ನಂತರ ನೀವು ಮಾಡ್ಬೇಕಾಗಿರುವಂತದ್ದು ಏನಪ್ಪಾ ಇದೆ ಅಂತಂದ್ರೆ ನೆಕ್ಸ್ಟ್ ಫ್ಯಾಮಿಲಿ ಹಿಸ್ಟ್ರಿನ ಸಬ್ಮಿಟ್ ಮಾಡ್ತೀರಾ. ಹೈಟ್ ಟು ವೈಟ್ ಏನಿದೆ ಪರ್ಸನಲ್ ಹಿಸ್ಟ್ರಿಯಲ್ಲಿ
ಅದನ್ನ ಸಬ್ಮಿಟ್ ಮಾಡಿಕೊಟ್ಟಿರ್ತೀರಾ. ಸೊ ಹೆಲ್ತ್ ಇಶ್ಯೂಸ್ ಏನಾದ್ರು ಇದ್ರೆ, ಆಲ್ರೆಡಿ ಆಪರೇಷನ್ ಆಗಿತ್ತು ಅಥವಾ ಮೆಡಿಕೇಶನ್ ಇದ್ದಾರೆ ಅಥವಾ ಡಯಾಬಿಟೀಸು ಅಥವಾ BP ಇದೆ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಕ್ವಶನ್ಸ್ ನ ಸರ್ಚ್ ಮಾಡಿ ಆ ಸೆಷನ್ಗೆ ಎಸ್ ಅಂತ ಸಬ್ಮಿಟ್ ಮಾಡಿ ಅದಕ್ಕೆ ಬೇಕಾದಂತ ಇನ್ಫಾರ್ಮೇಶನ್ಸ್ ನ ಫರ್ದರ್ ಅಪ್ಲೋಡ್ ಮಾಡಬೇಕಾಗಿ ಬರುತ್ತೆ. ಸೊ ಆಪರೇಷನ್ ಆಗಿತ್ತು ಅಂತಂದ್ರೆ ಮೇ ಬಿ ಮೆಡಿಕಲ್ ರಿಪೋರ್ಟ್ಸ್ ಏನಿದೆ ಆ ರಿಪೋರ್ಟ್ಸ್ ನ ಅಪ್ಲೋಡ್ ಮಾಡಬೇಕು ನೀವು. ಸೊ ಮೆಡಿಕೇಶನ್ ಇದ್ರೆ ಯಾವ ಟ್ಯಾಬ್ಲೆಟ್ಸ್ ನ ಯೂಸ್ ಮಾಡ್ತಿದ್ದಾರೆ, ಯಾವಾಗಲಿಂದ ಯೂಸ್ ಮಾಡ್ತಿದ್ದಾರೆ ಅನ್ನೋದು ಡೀಟೇಲ್ಸ್ ನ ಅಪ್ಡೇಟ್ ಮಾಡ್ಬೇಕಾಗಿ ಬರುತ್ತೆ. ಸೊ ಎಗೇನ್ ಬರುವಂತದ್ದು ಪಾಲಿಸಿ ಹೋಲ್ಡರ್ಗೆ ಸಂಬಂಧಪಟ್ಟಂತ ನಾಮಿನಿ ಡೀಟೇಲ್ಸ್ ಆಯ್ತು. ನಾಮಿನಿ ಡೀಟೇಲ್ಸ್ ಅಲ್ಲಿ ಕೂಡ ಹೇಗೆ ನಿಮಗೆ ಕೇಳುತ್ತೆ, ಮೈನರ್ ನಾಮಿನಿ ಕೂಡ ನೀವು ಇದರಲ್ಲಿ ವ್ಯವಸ್ಥೆ ಕೊಡಬಹುದು, ಮೈನರ್ ನಾಮಿನೇಷನ್ ಕೂಡ ಮಾಡಬಹುದು. ಸೊ ಮೈನರ್ ನಾಮಿನೇಷನ್ ಮಾಡ್ತಿದ್ದೀರಾ ಅಂತಂದಾಗ ಆ ಮಗುನ ಡೇಟ್ ಆಫ್ ಬರ್ತ್ ಅಥವಾ ನಾಮಿನಿಯ ಡೇಟ್ ಆಫ್ ಬರ್ತ್ ಕಂಪಲ್ಸರಿ ಇದೆ. ನಂತರ ಒಬ್ರು ಅಪಾಯಿಂಟಿ ಅಥವಾ ಗಾರ್ಡಿಯನ್ ನ ನೇಮಕ ಮಾಡ್ಬೇಕಾಗಿ ಬರುತ್ತೆ. ಸೊ ಇಲ್ಲಿ ಅಪಾಯಿಂಟಿ ಅಥವಾ ಗಾರ್ಡಿಯನ್ ಏನಿದ್ದಾರೆ ಅವರನ್ನ ನೇಮಕ ಮಾಡಿದಾಗ ಅವ್ರ ಕಡೆಯಿಂದ ಕೂಡ ಅವ್ರದೇ ಆದಂತ ಅಕೌಂಟ್ ಡೀಟೇಲ್ಸ್ ಮತ್ತೆ ಇಮೇಲ್ ಐಡಿನ ಇನ್ಸಿಸ್ಟ್ ಮಾಡುತ್ತೆ. ಆದಷ್ಟು ಸಂಬಂಧಪಟ್ಟಂತ ಅಪಾಯಿಂಟ್ ಇದೆ ಕೊಡಿ, ಅಕೌಂಟ್ ಡೀಟೇಲ್ಸ್ ಕೂಡ ಅವ್ರದೇ ಕೇಳುತ್ತೆ. ಸೊ ಇದು ಯಾಕಪ್ಪ ಅಂತಂದ್ರೆ ಇನ್ ಕೇಸ್ ಆಫ್ ಡೆತ್ ಬಿಫೋರ್ ದ ನಾಮಿನಿ ಗೆಟ್ಸ್ ಮೇಜರ್, ಅಂದ್ರೆ ನಾಮಿನಿ ಮೇಜರ್ ಆಗ್ಲಿಕ್ಕಿಂತ ಮುಂಚೆ ಏನಾದ್ರು ಪಾಲಿಸಿ ಹೋಲ್ಡರ್ ಡೆತ್ ಆಯ್ತು ಅಂತಂದ್ರೆ ಪೇಮೆಂಟ್ ಮಾಡ್ಲಿಕ್ಕೆ ಅಪಾಯಿಂಟಿ ಡೀಟೇಲ್ಸ್ ಬೇಕಾಗುತ್ತೆ. ಸೊ ಡೀಟೇಲ್ಸ್ ಆಲ್ರೆಡಿ ಕಾಂಟ್ಯಾಕ್ಟ್ ನಂಬರ್ ಇತ್ತು ಅಂತಂದ್ರೆ ಪ್ರೊಸೆಸ್ ಮಾಡ್ಲಿಕ್ಕೆ ಅವ್ರ ಮೇ ಬಿ ಫರ್ದರ್ ಪ್ರೊಸೀಡಿಂಗ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಡಿಲೇ ಇನ್ ಕ್ಲೈಮ್ ಸೆಟಲ್ಮೆಂಟ್ ಏನಿತ್ತು ಅದನ್ನ ಮಿನಿಮೈಸ್ ಮಾಡಬಹುದು. ಸೊ ಅದು ಕೂಡ ಬಹಳಷ್ಟು ಅನುಕೂಲ ಆಗೋ ರೀತಿಯಲ್ಲಿ ಡಿಸೈನ್ ಮಾಡಿ ನವ ಆನಂದದಲ್ಲಿ ಅಪ್ಡೇಟ್ ಮಾಡಿ ಕೊಟ್ಟಿದ್ದಾರೆ. ಇದಾದ ನಂತರ LIC ಏಜೆಂಟ್ಸ್ ಕಡೆಯಿಂದ ಅಥವಾ ಏಜೆಂಟ್ ಕಡೆಯಿಂದ ಏಜೆಂಟ್ ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ಕೊಡ್ಬೇಕಾಗಿ ಬರುತ್ತೆ. ACR ಅಲ್ಲೂ ಕೂಡ ಸಂಬಂಧಪಟ್ಟಂತ ಏಜೆಂಟ್ ಡೀಟೇಲ್ಸ್ ಏನಿದೆ ಆ ಡೀಟೇಲ್ಸ್ ನ ಆಲ್ರೆಡಿ ಕೀನ್ ಆಗಿರುತ್ತೆ ಲಾಗಿನ್ ಮಾಡಿರುವಂತಹ ಏಜೆಂಟ್ಸ್. ಅವ್ರ ಕಡೆಯಿಂದ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಇದ್ದಂತ ಪರ್ಸನಲ್ ಡೇಟಾ ಏನಿತ್ತು ಪಾಲಿಸಿ ಹೋಲ್ಡರ್ಗೆ ಅಪ್ಲಿಕೆಂಟ್ಸ್ ಅದೇ ಡೇಟಾನ ಫಿಲ್ ಮಾಡಿ ಲಾಸ್ಟ್ ಅಲ್ಲಿ ಒಂದು ಕನ್ಸೆಂಟ್ ಕೊಡ್ತಾರೆ. ಅದು ಕೂಡ OTP ಕಂಪ್ಲೀಟ್ ಆಗುತ್ತೆ. OTP ಕೊಟ್ಟ ನಂತರ ಅವ್ರ ACR ಕಂಪ್ಲೀಟ್ ಆಗುತ್ತೆ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ನಿಮಗೆ ಅವಶ್ಯಕತೆ ಇರುವಂತ ಬ್ರಾಂಚ್ ನ ಸರ್ವಿಸ್ ಬ್ರಾಂಚ್ ಆಗಿ ಪಡ್ಕೊಳ್ಳುವಂತ ಅವಕಾಶ ನವಾನಂದ 3ಯಲ್ಲಿ ಇದೆ. ಸೊ ಮೊದಲಾಗಿದ್ರೆ ನೀವು ಯಾವ ಬ್ರಾಂಚ್ ಏಜೆಂಟ್ ಇಂದ ಪಾಲಿಸಿನ ಮಾಡಿಸ್ತಿದ್ರು ಅದೇ ಬ್ರಾಂಚ್ಗೆ ಪಾಲಿಸಿನ ತಗೋಬೇಕಿತ್ತು. ಈಗ ಬ್ರಾಂಚ್ ಆಪ್ಷನ್ಸ್ ಇದೆ. ನಿಮಗೆ ಬೇಕು ಅನ್ನೋ ಬ್ರಾಂಚ್ ನಂಬರ್ ನ ಸೆಲೆಕ್ಟ್ ಮಾಡಿ ಬೇಕಾಗಿರುವಂತಹ ಏಜೆಂಟ್ಸ್ ಮುಖಾಂತರ ನೀವು ಪಾಲಿಸಿನ ತಗೊಂಡು ಆ ಸರ್ವಿಸ್ ಬ್ರಾಂಚ್ ಅಲ್ಲಿ ಪಾಲಿಸಿನ ಸರ್ವಿಸ್ ಪಡೆಯುವಂತ ಒಂದು ಅವಕಾಶನ ನವಾನಂದ 3ಯಲ್ಲಿ ಮಾಡ್ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ACR ಎಲ್ಲ ಆದ್ಮೇಲೆ ಪೇಮೆಂಟ್ ಕೂಡ ಕೇಳುತ್ತೆ. ಹೇಗೆ ಆನ್ಲೈನ್ ಪೇಮೆಂಟ್ ಮಾಡ್ತೀರಾ ಅಥವಾ BOC ಮುಖಾಂತರ ಪೇಮೆಂಟ್ ಆಗುತ್ತಾ ಅಂತ ಕೇಳ್ತಾರೆ. ಸೊ ನೀವು BOC ಕ್ರಿಯೇಟ್ ಮಾಡಿ ಪೇಮೆಂಟ್ ಮಾಡ್ತೀರಾ ಅಂದ್ರೂ ಕೂಡ ಮಾಡಬಹುದು, ಅಥವಾ ಆನ್ಲೈನ್ ಪೇಮೆಂಟ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ನೆಟ್ ಬ್ಯಾಂಕಿಂಗ್ ಮುಖಾಂತರ, ಕಾರ್ಡ್ಸ್ ಮುಖಾಂತರ, ಜೊತೆಗೆ UPI ಸ್ಕ್ಯಾನರ್ ಏನಿದೆ, QR ಕೋಡ್ ಏನಿದೆ, ಇದ್ರ ಮುಖಾಂತರ ಪೇಮೆಂಟ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ಕಸ್ಟಮರ್ಗೆ ಸಂಬಂಧಪಟ್ಟಂತ ಡೀಟೇಲ್ಸ್ ಅಥವಾ ಅವರ ಅಕೌಂಟ್ ಇಂದ ಪೇಮೆಂಟ್ ನ ಮಾಡಿಸ್ಕೊಡ್ತೀರಾ. ಇದಾದ ಮೇಲೆ ಅವಶ್ಯಕತೆ ಅಥವಾ ಮ್ಯಾಂಡೇಟರಿ ಆಗಿ ಈ 2 ಡಾಕ್ಯುಮೆಂಟ್ ಅಂತೂ ನೀವು ಅಪ್ಲೋಡ್ ಮಾಡಲೇಬೇಕು. ಸೊ ಏನಪ್ಪಾ ಅದು? ಎಸ್, ಮೊದ್ಲಿರ್ಲಿಲ್ಲ, ಈಗ ಮ್ಯಾಂಡೇಟರಿ ಮಾಡಿದ್ದಾರೆ. ಒಂದು, ಕಸ್ಟಮರ್ ನೆಫ್ಟ್ ಡೀಟೇಲ್ಸ್ ಗೆ ಸಂಬಂಧಪಟ್ಟಂತ ಬ್ಯಾಂಕ್ ಡೀಟೇಲ್ಸ್ ಏನಿದೆ ಅದರ ಚೆಕ್ ಫೋಟೋ, ಒರಿಜಿನಲ್ ಚೆಕ್ ಲೀಫ್ ನ ಫೋಟೋನ ಅಪ್ಲೋಡ್ ಮಾಡಿ JPG ಮುಖಾಂತರ ಅಪ್ಲೋಡ್ ಮಾಡಿ ಸ್ಕ್ಯಾನ್ JPG ನ ಅಥವಾ PDF ಫಾರ್ಮೆಟ್ ನ ಅಪ್ಲೋಡ್ ಮಾಡ್ಬೇಕಾಗಿ ಬರುತ್ತೆ. ಸೊ ಎರಡನೇದು ಕಸ್ಟಮರ್ ಸಿಗ್ನೇಚರ್. ಸ್ನೇಹಿತರೆ, ಇದು ಬಹಳ ಇಂಪಾರ್ಟೆಂಟ್ ಆದಂತ ವಿಷಯ. ಇದಕ್ಕೆ ಮುಂಚೆ ಕಸ್ಟಮರ್ ಸಿಗ್ನೇಚರ್ ಜಸ್ಟ್ ಸಿಗ್ನೇಚರ್ ಆಗ್ತಿತ್ತು. ಸಿಗ್ನೇಚರ್ ಅಂತ ಬಂದ್ರೆ ಆಧಾರ್ ವೆರಿಫಿಕೇಶನ್ ಮುಖಾಂತರ ಆಗೋಗ್ತಾ ಇತ್ತು. ಈಗ ಹೊಸದಾಗಿ ಒಂದು ಸಿಗ್ನೇಚರ್ ನ ಅಪ್ಲೋಡ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ಬಹಳ ಕಂಪಲ್ಸರಿ, ಹಾಗೆ ವೆರಿ ಇಂಪಾರ್ಟೆಂಟ್ ಕೂಡ. ಯಾಕೆ ಅಂತಂದ್ರೆ ಇನ್ ಕೇಸ್ ಇನ್ ಫ್ಯೂಚರ್ ಪಾಲಿಸಿ ಲ್ಯಾಪ್ಸ್ ಆಯ್ತು ಅಂತಂದ್ರೆ ಕಸ್ಟಮರ್ ಸಿಗ್ನೇಚರ್ ಇಲ್ದೇನೆ ಪಾಲಿಸಿ ಮಾಡಿದಂತ ಅಪ್ಲಿಕೆಂಟ್ಗೆ ಪಾಲಿಸಿಗೆ ಮತ್ತೆ ನಾ ಸಿಗ್ನೇಚರ್ ನ ಕಲೆಕ್ಟ್ ಮಾಡ್ಲಿಕ್ಕೆ ಪಾಲಿಸಿ ಹೋಲ್ಡರ್ ಹತ್ರ ಹೋಗ್ಬೇಕಿತ್ತು. ಸೊ ರಿವೈವಲ್ ಟೈಮ್ ಅಲ್ಲಿ ಈಗ ಆಲ್ರೆಡಿ ಡಿಜಿಟಲ್ ಸಿಗ್ನೇಚರ್ ಇರೋದ್ರಿಂದ, ಸಿಗ್ನೇಚರ್ ಅಪ್ಲೋಡ್ ಆಗಿರೋದ್ರಿಂದ ನೀವು ಡಿಜಿಟಲ್ ತಂದ್ರೂ ಕೂಡ ವ್ಯಾಲಿಡೇಷನ್ಗೆ ಅಥವಾ ವೆರಿಫಿಕೇಶನ್ಗೆ ಹೆಲ್ಪ್ ಆಗುತ್ತೆ. ಸೊ ಮೇಕ್ ಶ್ಯೂರ್ ಪಾಲಿಸಿ ಲಾಗಿನ್ ಮಾಡ್ಲಿಕ್ಕಿಂತ ಮುಂಚೆ ಕಸ್ಟಮರ್ ಅಕೌಂಟ್ಸ್ಗೆ ಸಂಬಂಧಪಟ್ಟಂತ ಒಂದು ಪ್ರೂಫು, ಎರಡನೇದು ಸಿಗ್ನೇಚರ್ ಪ್ರೂಫ್ ಏನಿದೆ, ಇದು ಎರಡನ್ನು ಕಂಪಲ್ಸರಿ ಇಟ್ಕೊಳ್ಳಿ. ಇದನ್ನ ನೀವು ಅಪ್ಲೋಡ್ ಮಾಡಿದ ನಂತರ ನೆಕ್ಸ್ಟ್ ಫರ್ದರ್ ಪ್ರೊಸೀಡಿಂಗ್ ಹೋಗುತ್ತೆ. ನಿಮ್ಮ ಪೇಮೆಂಟ್ಸ್ ಕಸ್ಟಮರ್ ವೆರಿಫಿಕೇಶನ್ ಆಯ್ತು, ಅವ್ರಿಗೆ ಇಮೇಲ್ ಕೂಡ ಹೋಗಿರುತ್ತೆ, ಅವ್ರಿಗೆ ಕಸ್ಟಮರ್ ವೆರಿಫಿಕೇಶನ್ ಮಾಡ್ಬೋದು, ಅಥವಾ ಅವ್ರ ಕಡೆಯಿಂದ ಕನ್ಸೆಂಟ್ ತಗೊಂಡು ನೀವು ಕೂಡ ಕಸ್ಟಮರ್ ವೆರಿಫಿಕೇಶನ್ ನ ಮಾಡ್ಬೋದು ಆಕ್ಸೆಸ್ ಐಡಿನ ಬಳಸಿ. ಇದಾದ ನಂತರ ಸಂಬಂಧಪಟ್ಟಂತ ಅಫಿಷಿಯಲ್ಸ್ MHR ನ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಮೊದಲಾಗಿದ್ರೆ ಏಜೆಂಟ್ ಅಂದ್ರೆ ಏಜೆಂಟೇ MHR ಕೊಡ್ಬೇಕಾಗಿತ್ತು. ಈಗ ಏಜೆಂಟ್ ಅಲ್ಲದೆ MM ಕೂಡ ಕೊಡ್ಬೋದು,
CLA ಮ್ಯಾನೇಜರ್ ಕೊಡ್ಬೋದು, ಡೆವಲಪ್ಮೆಂಟ್ ಆಫೀಸರ್ ಕೊಡ್ಬೋದು, CLA ಆಗತ್ತೆ. ಸೊ ನೆಕ್ಸ್ಟ್ ಫರ್ದರ್ ಪ್ರೊಸೀಡಿಂಗ್ಸ್ ನ MHRs ಏನಿತ್ತು, ಹೈಯರ್ ಲೆವೆಲ್ MHRs ಕೂಡ ನವ ಆನಂದ 3 ಅಲ್ಲಿ ಕಂಪ್ಲೀಟ್ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡ್ಕೊಟ್ಟಿದ್ದಾರೆ. ಬಹಳ ಈಸಿಯಾಗಿ ಫಾಸ್ಟ್ ಕಂಪ್ಲೀಷನ್ ಆಗುತ್ತೆ. ಸೊ ಇದು ಎಲ್ರಿಗೂ ಅವಶ್ಯಕತೆ ಇದ್ದಂತ ಒಂದು ವ್ಯವಸ್ಥೆ. ಈ ವ್ಯವಸ್ಥೆ ಮುಖಾಂತರ ನನ್ಗನ್ಸುತ್ತೆ 50 to 70% ಏನು 90% ಆಫ್ ದ ಟೈಮ್ ಏನ್ ತಗೊಳ್ತಾ ಇತ್ತು ಈ ಡಾಕ್ಯುಮೆಂಟೇಶನ್ಗೆ, ಸಬ್ಮಿಷನ್ಗೆ, ಕಂಪ್ಲೀಷನ್ಗೆ ಮತ್ತೆ ಪಾಲಿಸಿ ಡೆಲಿವರಿಗೆ, ಇಷ್ಟೂ ಕೂಡ 90% ಟೈಮ್ ಸೇವ್ ಆಗಿರೋದ್ರಿಂದ ಆದಷ್ಟು ಬೇಗ ಅತಿ ಸ್ಪೀಡ್ ಅಲ್ಲಿ ಪಾಲಿಸಿಗಳನ್ನ ಕಂಪ್ಲೀಟ್ ಮಾಡಿ ಕಸ್ಟಮರ್ಗೆ ಪಾಲಿಸಿ ಬಾಂಡ್ ನ ಡೆಲಿವರ್ ಮಾಡುವಂತ ಒಂದು ವ್ಯವಸ್ಥೆ ಆಗಿದೆ. ಪಾಲಿಸಿ ಕಂಪ್ಲೀಷನ್ ಆದ್ಮೇಲೆ ಕಸ್ಟಮರ್ಗೆ ಇನ್ಶೂರೆನ್ಸ್ ಕವರೇಜ್ ಕೂಡ ಇನ್ಸ್ಟಂಟ್ ಆಗಿ ಸ್ಟಾರ್ಟ್ ಆಗುವಂತ ಟೈಮ್ ಏನಿತ್ತು ಗ್ಯಾಪ್, ಆ ಗ್ಯಾಪ್ 0 ಆಗ್ತಾ ಬಂದಿದೆ. ರೈಟ್. ಸೊ ಇಷ್ಟು ಅರ್ಥ ಆಯ್ತು ನಿಮ್ಗೆ ಅಂತ ಅನ್ಕೊಳ್ತೀನಿ. ಸೊ ಈ ವಿಡಿಯೋದ ಲೈವ್ ಏನಿದೆ, ಆ ಲೈವ್ಗೆ ಸಂಬಂಧಪಟ್ಟ ಒಂದು ಟ್ರೈನಿಂಗ್ ಸೆಷನ್ ಫ್ಯೂಚರ್ ಕಂಡಕ್ಟ್ ಮಾಡ್ತೀನಿ. ಇಂಟ್ರೆಸ್ಟ್ ಇರುವಂತರು ವಾಟ್ಸ್ಆಪ್ ಗ್ರೂಪ್ ಏನಿದೆ ಆ ಗ್ರೂಪ್ಗೆ ಜಾಯ್ನ್ ಆಗಿ. ಹಾಗೆ ಈ ವಿಡಿಯೋದಲ್ಲಿ ಇದ್ದಂತ ಇನ್ಫಾರ್ಮೇಶನ್ ಯೂಸ್ಫುಲ್ ಆಗಿತ್ತು ಅಂತ ನಿಮ್ಗೆ ಅನ್ಸಿದ್ರೆ ಲೈಕ್ ಮಾಡಿ, ಹಾಗೆ ಇದನ್ನ ಬೇರೆಯವರಿಗೆ ಶೇರ್ ಮಾಡಿ. ಚಾನಲ್ಗೆ ಬಂದು ವಿಡಿಯೋನ ಏನಾದ್ರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಫಸ್ಟ್ ಟೈಮ್ ಅಂತಂದ್ರೆ G2 LIC ಗುರು ಏನಿದೆ ಅದನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದ ಬಾಟಮ್ ರೈಟ್ ಸೈಡ್ ಕಾರ್ನರ್ ಅಲ್ಲಿ ನಿಮ್ಗೆ ಸಬ್ಸ್ಕ್ರಿಪ್ಷನ್ ಲಿಂಕ್ ಸಿಗುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಸಬ್ಸ್ಕ್ರಿಪ್ಷನ್ಗೆ ತಗೊಂಡೋಗುತ್ತೆ. ಮತ್ತೆ ನೋಟಿಫಿಕೇಶನ್ ಬಟನ್ ಬೆಲ್ ಐಕನ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಭವಿಷ್ಯದಲ್ಲಿ ಬರುವಂತ ಎಲ್ಲಾ ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ, ವಿಡಿಯೋಸ್ ನ ನೋಡ್ಬೋದು ಅಂತ ಹೇಳ್ತಾ, ನವ ಆನಂದ 3 ಖಂಡಿತವಾಗ್ಲೂ ಎಲ್ರಿಗೂ ಆನಂದ ಕೊಡುತ್ತೆ ಅಂತ ಅನ್ಕೊಳ್ತಾ ಇದೀನಿ. ಸೊ ಕೊಟ್ಟಂತ ಇನ್ಫಾರ್ಮೇಶನ್ ಯೂಸ್ಫುಲ್ ಆಗಿತ್ತು ಅಂತಂದ್ರೆ ಅಗೇನ್ ಲೈಕ್, ಶೇರ್, ಥಮ್ಸ್ ಡೌನ್. ನಿಮಗಿಷ್ಟ, ನಿಮ್ಗೆ ಏನ್ ಅನ್ಸುತ್ತೋ ಅದ್ರ ಮುಖಾಂತರ ಒಪಿನಿಯನ್ ತಿಳಿಸ್ತೀರಾ. ಹಾಗೆ ಆನಂದ 3 ಅನ್ನ ಬಳಸಿ ನಿಮಗಾಗಿರುವಂತ ಅನುಭವ ಏನಿದೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀರಾ ಅಂತ ಹೇಳ್ತಾ ಧನ್ಯವಾದಗಳು. ಮತ್ತೊಮ್ಮೆ ಮತ್ತೊಂದು ಉಪಯುಕ್ತವಾದಂತ ವಿಡಿಯೋ ಜೊತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಅಂತ ಹೇಳಿ ಈ ವಿಡಿಯೋನ ಥ್ಯಾಂಕ್ ಯು.